ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು, ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ ಕೋರ್ಸ್ಗಳು ಲಭ್ಯವಿದೆ. ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ 20,000 ವಿದ್ಯಾರ್ಥಿ ವೇತನ, ನೂತನ ಕಾಲೇಜು ಕಟ್ಟಡ, ನುರಿತ ಪ್ರಾಧ್ಯಾಪಕರಿಂದ ಬೋಧನೆ, ಸುಸಜ್ಜಿತ ಕಾಲೇಜು ಕೊಠಡಿಗಳು, ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್, ನೀಟ್, ಸಿಇಟಿ, ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ. ವ್ಯಾಪ್ತಿಯಲ್ಲಿ ಎಲ್ಲ ಬೂತ್ಗಳಲ್ಲಿ ನಡೀತಕ್ಕಂಥ ಇವತ್ತಿನ ಮತದಾನ ದೇಶಕ್ಕಾಗಿ ನರೇಂದ್ರ ಮೋದಿಜಿಯವರು ಮತ್ತೊಂದು ಸಾರಿ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ಎಲ್ಲರೂ ಕೂಡ ಬಹುತೇಕ ಶೇಕಡ 80-85% ಸಾರ್ವಜನಿಕರು ಮತದಾರರು ದೇಶಕ್ಕಾಗಿ ಇವತ್ತು ಮತದಾನ ಮಾಡಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ನಾವು ಕೂಡ ಬೆಳಗ್ಗೆಯಿಂದ ಇಲ್ಲಿ ತನಕ ಎಲ್ಲ ಬೂತ್ಗಳಲ್ಲೂ ಕೂಡ ಪ್ರವಾಸ ಮಾಡಿ ನಾವು ನೋಡ್ಕೊಂಡು ಬಂದಾಗ ಮತದಾರರ ಮೂಳ್ನೆಗೆ ಹೇಗಿದೆ ಅಂತ ಹೇಳಿದ್ರೆ, ಇದೊಂದು ರೀತಿ ಪ್ರಜಾಪ್ರಭುತ್ವದ ಹಬ್ಬ. ಈ ಹಬ್ಬವನ್ನು ಸ್ವತಃ ಅವರೇ ಆಚರಣೆ ಮಾಡಿಕೊಂಡು ದೇಶಕ್ಕೋಸ್ಕರ ಇವತ್ತು ನಾವು ಓಟ್ ಹಾಕಬೇಕು ಅಂತೇಳಿ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಸಮೇತ ಮತದಾನ ಹತ್ರ ಹೋಗಿ ಮತದಾನ ಮಾಡಿ ಬಂದಿರತಕ್ಕಂಥದ್ದು ನಮಗೆ ಭಾಳ ಖುಷಿ ತಂದಿದೆ. ಈ ಒಂದು ವಾತಾವರಣ ಬೇರೆ ಯಾವ ಸಂದರ್ಭದಲ್ಲೂ ನಮಗೆ ಕಾಣಲಿಲ್ಲ. ಅದು ಈ ಚುನಾವಣೆ ಕಳೆದ ಬಾರಿ ಚುನಾವಣೆಯಲ್ಲಿ ಮತದಾನ ಆಗಿರೋದಕ್ಕಿಂತ ಹೆಚ್ಚಾಗಿ ಮತದಾನ ಆಗಿದೆ. ಶೇಕಡ 80-85% ಮತದಾನ ಆಗಿದೆ ಅಂತೇಳಿ ಎಲ್ಲರೂ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಬಹುಪಾಲು NDA ಅಭ್ಯರ್ಥಿಯಾದಂಥ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಮತದಾನ ಆಗಿದೆ. ಅವರು ಗೆಲ್ಲುವುದು ನಿಶ್ಚಿತ. ಈ ದೇಶಕ್ಕೆ ನರೇಂದ್ರ ಮೋದಿಜಿಯವರು ಹೇಗೆ ಪ್ರಧಾನಮಂತ್ರಿ ಆಗಬೇಕು, ಈ ಜಿಲ್ಲೆಗೆ ಅವರು ಲೋಕಸಭಾ ಸದಸ್ಯರಾಗಬೇಕಂತೇಳಿ ಜನ ಬಯಸಿದ್ದಾರೆ. ಹಾಗಾಗಿ ಮಲ್ಲೇಶ್ ಬಾಬು ಅವರು ಗೆಲ್ತಾರೆ. ಇದನ್ನೋದು ನಾವು ಮನಸು ಇಚ್ಛೆ ಮಾತಾಡೋದಕ್ಕಿಂತ ಮತದಾರರ ಭಾವನೆಗಳನ್ನು ಭಾವನಾತ್ಮಕವಾಗಿ ಇವತ್ತು ಸಾರ್ವಜನಿಕವಾಗಿ ಎಲ್ಲ ಕಡೆ ಮಾತಾಡೋದು ನೋಡಿದ್ರೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಮತಗಳನ್ನು ಇವತ್ತು ನಾವು NDA ಅಭ್ಯರ್ಥಿ ಪಡ್ಕೊಳ್ಳೋದ್ರಲ್ಲಿ ಸಂಶಯ ಇಲ್ಲ.